ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓ ಹೀಗ ವಿಷಯ. ಕಮ್ ಆನ್ ಕರ್ಣ, ನಿನ್ ಲವ್ ಸ್ಟೋರಿಲಿ ನಾನ್ ವಿಲನ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಕಾಂಪಿಟೇಷನ್ ಆಲ್ರೆಡಿ ಶುರು ಆಗಿದೆ. ನೈಸ್. ಸ್ಪರ್ಧೆಗಳು ಜಾಸ್ತಿ ಆದ್ರೆ ಸ್ಪರ್ಧೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ಆಗ್ಲಿ. ಆದ್ರೂ ಹುಡ್ಗ ಅಂದ್ರೆ ಹಂಗಿರ್ಬೇಕು ಸರ್. ಹಂಗೆ ಅಂದ್ರೆ ಇನ್ನೆಂಗೆ ಕಾರ್ತಿಕ್ ತರ ನನಗೇನ್ ಇಷ್ಟ ಅಂತ ಗುಟ್ಟಾಗಿ ತಿಳ್ಕೊಂಡು ಪುಟ್ಟ ಗಿಫ್ಟ್ ಕಳಿಸ್ತಿದ್ದಾರೆ. ನನ್ ಮೇಲಿರೋ ಪ್ರೀತಿ ಎಷ್ಟು ದೊಡ್ಡದು ಅಂತ ಪ್ರೂವ್ ಮಾಡಿದ್ರಲ್ಲ ಸರ್, ಅದು ಅದು ನನ್ನ ಸೋಲ್ಸಿದ್ದು. ಸಾಕ್ ಸುಮ್ಮನಿರಿ. ಒಳ್ಳೆ ಹೈಸ್ಕೂಲ್ ಮಕ್ಕಳ ತರ ಗಿಫ್ಟ್ ಕೊಟ್ಟ ತಕ್ಷಣ ಲವ್ ಆಗ್ಬಿಡುತ್ತಾ? ಆದ್ರೆ ಲವ್ ಆಗಿದ್ದಕ್ಕೆ ತಾನೇ ಅವ್ರು ನನ್ಗೆ ಗಿಫ್ಟ್ ಕಳ್ಸಿದ್ದು. ಬಳಸಿ ಪದೇ ಪದೇ ಅಲ್ಲಿಗೆ ಹೋಗ್ತಿದ್ದಾರೆ. ನನ್ನ ಫೀಲಿಂಗ್ಸ್ ಬಗ್ಗೆ ಇವ್ರಿಗೆ ಹೇಗೆ ತಿಳಿಸ್ಲಿ? ನನ್ನ ತಂಗಿ ಎಷ್ಟು ಲಕ್ಕಿ ನೋಡಿದ್ಯಾ? ಅವ್ನ ಮಾತಲ್ಲೇ ಗೊತ್ತಾಗ್ತದೆ ಅವ್ನು ನಮ್ಮ ನಿಧಿನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಏನ್ ಲಕ್ಕಿ, ಕರ್ಣನೇ ನಿಧಿ ಹುಡುಗ ಅನ್ಕೊಂಡು ಖುಷಿಯಾಗಿದ್ದೆ. ಏನ್ ವಿಷಯ? ನನ್ನ ತಂಗಿ ಹುಡುಗ ಕರ್ಣ ಅಲ್ಲ ಅಂದ್ರೆ ನಿನಗೆ ಯಾಕೆ ಬೇಜಾರಾಗ್ತಿದೆ? ಓಹೋ, ಒಳ್ಳೆ ಫ್ರೆಂಡು ಷಡ್ಕ ಆಗೋದು ತಪ್ಪು ಹೋಯ್ತು ಅಂತನಾ? ಕಳ್ಳ. ಹುಡುಗರ ಫೀಲಿಂಗ್ಸು ನಿಮ್ಗೆಲ್ಲ ಅರ್ಥ ಆಗುತ್ತೆ. ಇವಾಗ ಹುಡುಗ ಯಾರು ಅಂತ ಗೊತ್ತಾಯ್ತಲ್ವಾ? ನಿಧಿ ನಮ್ಮನ್ನ ನೋಡಿ ಬೈಯೋದಕ್ಕೂ ಮೊದಲು ಇಲ್ಲಿಂದ ಹೋಗೋಣ ಬಾ. ಇನ್ ಮುಂದೆ ನನ್ನಿಂದ ಏನಾದ್ರೂ ಮುಚ್ಚಿಡ್ಲಿ ಅವಳು, ಆವಾಗ. ಅಂದ್ರೆ ನಾನ್ ಬೇರೆ ಯಾರನ್ನಾದ್ರೂ ಇಷ್ಟಪಟ್ರೆ ನಿಮಗ್ ಹೊಟ್ಟೆ ಉರಿಯುತ್ತೆ ಅಂತ ಆಯ್ತು. ಹೊಟ್ಟೆ ಉರಿನ? ನಂಗೆ ಯಾಕೆ ಹೊಟ್ಟೆ ಉರಿ? ನೀವ್ ಸುಮ್ನೆ ಇಲ್ಲ ಅನ್ಬಿಟ್ರೆ ನಾನ್ ನಂಬಿಡ್ಬೇಕಾ? ಹಾಗಾದ್ರೆ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಸರ್, ನನ್ನ ಕಾರ್ತಿಕ್ ಪ್ರೀತಿ ವಿಚಾರದಲ್ಲಿ ನೀವ್ ಅಡ್ಡ ಬರಲ್ಲ ಅಂತ. ಆ ತರ ಹೇಳಿ ನಾನ್ ನಂಬ್ತೀನಿ. ಮಾತಲ್ಲಿ ಹೇಳ್ತಿದ್ರೆ ನಂಬಿಕೆ ಇಲ್ವೇನ್ರಿ? ಇದೇನ್ ಎದೆ ಮುಟ್ಕೊಂಡು ತಲೆ ಮುಟ್ಕೊಂಡು ಹೇಳಿ ಅಂತಿದ್ದೀರಾ? ನಂಗೆ ಯಾವ ಫೀಲಿಂಗ್ಸ್ ಇಲ್ಲ ಬಿಡಿ. ಹಾಗಾದ್ರೆ ನನ್ ಕೈ ಇಟ್ಕೊಂಡ್ ಯಾಕೆ ಈ ಕಡೆ ಹೇಳ್ಕೊಂಡ್ರಿ? ಕಣ್ಣ ಮುಚ್ಚೆ ಆಡಕ? ರೀ, ನಿಮ್ ಬಾಯಿ ಸ್ಪೀಕರ್ ಇದ್ರೆ ಅದನ್ನ ಆಫ್ ಮಾಡ್ರಿ. ಏನ್ ಜೋರಾಗಿ ಹೇಳ್ತಿದ್ದೀರಾ? ಅನ್ಕೊಳ್ಳೋರು 1000 ಅನ್ಕೊಳ್ಳಿ ಸರ್, ಆದ್ರೆ ನೀವೇನ್ ಅನ್ಕೋತಿದ್ದೀರಾ ಅಂತ ಹೇಳಿ. ಓಹೋ, ಹಾಗಾದ್ರೆ ಮನ್ಸಲ್ಲಿ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಸರ್, ಹಿಂಗಿದ್ರೆ ತುಂಬಾ ಕಷ್ಟ. ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಉತ್ತರನ ಕೊಡ್ತೀನಿ. ಟೈಮ್ ಆಯ್ತು. ಓಡಿ ನಿಮ್ ಬಾಯಿಂದ ನನ್ ಮೇಲೆ ಪ್ರೀತಿ ಆಗಿದೆ ಅನ್ನೋ ಮಾತು ಬರೋ ತನಕ ನಿಮ್ಮನ್ನ ಹೀಗೆ ಕಾಡ್ತಾ ಇರ್ತೀನಿ. ಇವಾಗ ನಿಧಿಗೆ ಒಂದ್ ದೊಡ್ಡ ಸರ್ಪ್ರೈಸ್ ಕೊಡೋ ಪ್ಲಾನ್ ಮಾಡ್ತಿದ್ದೀನಿ. ಅವಳು ಇಮ್ಯಾಜಿನ್ ಮಾಡಿರ್ಬಾರ್ದು ಅಂತ ಸರ್ಪ್ರೈಸ್ ಕೊಡ್ತೀನಿ. ಆಮೇಲೆ ಇವನೊಬ್ಬ ಪ್ರೀತ್ಸೋರ್ ಬಾಯಿಂದ 2 ಮಾತ್ ಕೇಳಕ್ ಆಗ್ತಿಲ್ಲ ಅಂತ ನನ್ ಕಷ್ಟ ನನ್ಗೆ. ಇವ್ನ್ ನೋಡಿದ್ರೆ ಊರ್ಗೆ ಕೇಳ್ಸಂಗ್ ಶಂಕ ಓದ್ತಾ ಇದ್ದಾನೆ. ಮಾಡ್ತೀನಿ ಇವ್ನ್ಗೆ. ಪ್ರೀತಿಯಲ್ಲಿ ಬೀಳೋದು ಅಂತ ಎಲ್ರೂ ಹೇಳ್ತಾರೆ, ಆದ್ರೆ ಅವತ್ತು ಪ್ರೀತಿ ಅನ್ನೋ ಫೀಲಿಂಗ್ ನ ಬಡ್ದೆಬ್ಸಿದ್ದೆ ನಿಧಿ ಅವರು. ನಿಧಿ ಅಂದ್ರೆ ಭೂಮಿ ಒಳಗಡೆ ಸಿಗೋದು ಅಂತಾರೆ, ಆದ್ರೆ ನನ್ನ ಪಾಲಿಗೆ ಭೂಮಿ ಮೇಲೆ ಸಿಕ್ಕಿರೋ ಬಂಗಾರ ಅವಳು. ಸಿಂಪಲ್ ಅನ್ಸ್ಬೋದು, ಆದ್ರೆ ಗುಟ್ಟನ್ನ ಯಾವಾಗ್ಲೂ ನಾನು ಎದೆಲೆ ಕಾಪಾಡ್ಕೊಳ್ತೀನಿ. ಇನ್ಯಾವ್ ಗುಟ್ಟು?
ಎಲ್ರಿಗೂ ಗೊತ್ತಾಯ್ತಲ್ಲ. ಎಲ್ರಿಗೂ ಗೊತ್ತಾಯ್ತಾ? ಹಲೋ ಮೈಕ್. ಮೈಕಾ? ಅಯ್ಯಯ್ಯೋ, ಎಲ್ಲ ಕೇಳಿಸ್ಕೊಂಡ್ಬಿಟ್ರಾ? ನೀವ್ ಏನ್ ಹೇಳಿದ್ರು ಅದನ್ನ ಕೇಳಿಸ್ಕೊಂಡಿರೋದು. ನಾನ್ ಮಾತ್ರ ಅಲ್ಲ, ಇಡೀ ಕಾಲೇಜೇ ಕೇಳಿಸ್ಕೊಂಡಾಗಿದೆ. ನೀವು ನಿಧಿಯವ್ರ ಅಕ್ಕ ಅಲ್ವಾ? ನಿಧಿಗೆ ಒನೆ ನುಂಡಿ ಅಕ್ಕ ನಿತ್ಯ. ನೀವು ಮಾತಾಡ್ರಿ, ನಾ ಸ್ವಲ್ಪ ಹೊರಗೆ ಹೋಗ್ತೀನಿ. ಸಾರಿ, ಅದು ನಾನು ಏನು ಹೇಳ್ತಿದ್ದೆ ಅಂದರೆ, ನಿಧಿಯವ್ರು ತುಂಬ ಒಳ್ಳೆಯವರು. ನಿಧಿಯವ್ರನ್ನ ನೋಡಿದ್ರೆ ಯಾರಿಗಾದರೂ ಇಷ್ಟ ಆಗ್ತಾರೆ. ಆಮೇಲೆ ನೀವು ಅವಳನ್ನ ಎಷ್ಟು ಇಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಿದೆ. ಅದರಿಂದ ನಮಗೆ ಖುಷಿನೂ ಆಗಿದೆ. ನನ್ನ ಕಡೆಯಿಂದ ಯಾವುದೇ ಒಬ್ಜೆಕ್ಷನ್ ಇಲ್ಲ. ಆದ್ರೆ ನಾನೇ ಅವಳಿಗೆ ಹೇಳೋ ತನಕ ಈ ವಿಷಯ ನನಗೆ ಗೊತ್ತಿದೆ ಅಂತ ನೀವೇ ಅವಳ ಹತ್ರ ಬಾಯ್ ಬಿಡೋ ಹಾಗಿಲ್ಲ. ಇದೊಂದೇ ಕಂಡೀಷನ್. ಓಕೆನಾ? ಓಕೆ. ನಿತ್ಯ, ಎಲ್ಲ ಗೊತ್ತಾಯ್ತು ತಾನೆ, ಹೋಗೋಣ ಬಾ. ಸರಿ, ಓಕೆ, ಆಲ್ ದಿ ಬೆಸ್ಟ್. ನಿಮ್ ಲವ್ ಸ್ಟೋರಿ ಅಪ್ಡೇಟ್ನ ಆಗಾಗ ತಗೋತಾ ಇರ್ತೀನಿ. ಡೋಂಟ್ ಮೈಂಡ್. ಓಕೆ ಓಕೆ. ವಿಷಯ ಗೊತ್ತಾದ್ಮೇಲೆ ಎಲ್ಲಿ ಬೆಂಡಿತ್ತಾರೇನೋ ಅನ್ಕೊಂಡಿದ್ದೆ, ಆದ್ರೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ಎಸ್ 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 ನಿಧಿ, ಐ ಲವ್ ಯು. ಹಲೋ ಸಂಜಯ್. ಹೇಳಿ ಸುರಾಜ್. ಹಾಸ್ಪಿಟ್ಲಲ್ಲಿ ನಿಧಿ ಬಗ್ಗೆ ಒಂದು ವಿಷಯ ಇದೆ. ನಿಧಿಯವ್ರು ನನಗೆ ಯಾವತ್ತು ಆಪರೇಷನ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರೋ, ನಾನು ಆವತ್ತೇ ಲವಲ್ ಬಿದ್ದೋಗ್ಬಿಟ್ಟೆ. ಅದಕ್ಕೆ ನಿಧಿ ಅಂದರೆ ನನಗೆ ತುಂಬ 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 ಇಷ್ಟ. ಏನೇ ವಿಷಯ ಇದ್ರು ನನಗೆ ಅಪ್ಡೇಟ್ ಮಾಡು. ಶೋರ್ ಸಂಜಯ್. ಬೋರ್ಜಡೆ ಸೀರೆ ಅಂಗಡಿಲಿ ಆ ಸೀರೆ ತುಂಬಾ ಚೆನ್ನಾಗಿತ್ತಲ್ವೇನೆ? ಹೌದು ಕಣೆ, ಚೆನ್ನಾಗಿತ್ತು. ಆ ಬಾರ್ಡರ್ ಅಂತೂ ನಿನ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಬಾರೆ ಹೋಗಿ ತಗೊಂಬಂದ್ಬಿಡೋಣ, ಬೇರೆ ಯಾರು ತಗೊಂಡ್ಬಿಡ್ತಾರೆ. ಸೀರೆನಾ? ನನಗ್ ಬೇಡವಾ, ನೀ ಎಂಗೇಜ್ಮೆಂಟ್ ಅಲ್ಲಿ ಕೊಡ್ಸಿದ ಸೀರೆನೆ ಇನ್ನೂ ನನಗ್ ಜೀರ್ಣನೇ ಆಗಿಲ್ಲ. ಜೀರ್ಣ ಆಗಕ್ಕೆ ಅದನ್ನ ತಿನ್ನೋ ವಸ್ತುನ ಬಾರೆ. ಕರುನಾಡ